ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ನ್ಯೂಸ್ ನಿಮಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಮ್ಮ ಕರ್ನಾಟಕದ 6 ಜಿಲ್ಲೆಗಳಿಗೆ ಇದು ಬಂಪರ್ ಆಫರ್ ಅಂತ ಹೇಳಬಹುದು. ಜೊತೆಗೆ ರಕ್ಷಣಾ ಕಾರಿಡಾರ್ ಅನ್ನ ನಮ್ಮ ಕರ್ನಾಟಕದಲ್ಲೇ ನಿರ್ಮಾಣ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೀಗ ಹೈಕಮಾಂಡ್ ಅನ್ನ ತಲುಪಿದೆ. ಹೌದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎಂಬಿ ಪಾಟೀಲ್ ಕರ್ನಾಟಕದಲ್ಲಿ 2 ಕಡೆ ಈ ಒಂದು ರಕ್ಷಣಾ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ಬೇಡಿಕೆನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮುಂದೆಯನ್ನ ಇಟ್ಟಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜನಾಥ್ ಸಿಂಗ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಜೊತೆಗೆ ಕರ್ನಾಟಕದಲ್ಲಿ ಈ ಒಂದು ಡಿಫೆನ್ಸ್ ಕಾರಿಡಾರ್ಗಳು ಆಯ್ತು ಅಂತ ಹೇಳಿದ್ರೆ ಏನೆಲ್ಲ ಲಾಭ ಸಿಗುತ್ತೆ, ಡಿಫೆನ್ಸ್ ಕಾರಿಡಾರ್ ಈ ಹಿಂದೆ ನಮ್ಮ ಕೈ ತಪ್ಪಿದ್ದಕ್ಕೆ ಕಾರಣ ಆದ್ರೂ ಏನು, ಈ ಒಂದು ರಕ್ಷಣಾ ಕಾರಿಡಾರ್ ಅಂದ್ರೆ ಏನು, ಹೇಗ್ ನಿರ್ಮಾಣ ಮಾಡ್ತಾರೆ, ಇದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನು, ಈ ಒಂದು ರಕ್ಷಣಾ ಕಾರಿಡಾರ್ ನಲ್ಲಿ ಏನೆಲ್ಲ ಉತ್ಪಾದನೆಗಳು ನಡೆಯುತ್ತೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ವಿಡಿಯೋಗಳು ಇಷ್ಟವಾಗ್ತಿದೆ ಅಂತ ಭಾವಿಸ್ತೀನಿ. ವಿಡಿಯೋಗಳು ಇಷ್ಟವಾದ್ರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, ಮೊದಲಿಗೆ ರಕ್ಷಣಾ ಕಾರಿಡಾರ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಂತೆ, ರಕ್ಷಣಾ ಅಂತ ಹೇಳಿದ್ರೆ ದೇಶದ ರಕ್ಷಣೆ ಅಂತ ಬಂದಿದ ತಕ್ಷಣ ಅದಕ್ಕೆ ನಮ್ಗೆ ತುಂಬಾ ಅನುಕೂಲಕರವಾದಂತಹ ಒಂದಷ್ಟು ಯುದ್ಧದ ಶಸ್ತ್ರಾಸ್ತ್ರಗಳಿರಬಹುದು, ವಿಮಾನಗಳಿರಬಹುದು, ಕ್ಷಿಪಣಿಗಳಿರಬಹುದು, ಹೆಲಿಕಾಪ್ಟರ್ಗಳಿರಬಹುದು. ಹೀಗೆ ಅಂದ್ರೆ ರಕ್ಷಣೆಗೆ ಬೇಕಾದಂತಹ ಒಂದಷ್ಟು ಸಾಮಗ್ರಿಗಳನ್ನ ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ದೇಶದಲ್ಲೇನೆ ಅಂದ್ರೆ ಮೇಕ್ ಇನ್ ಇಂಡಿಯಾ ಮಾದರಿಯಲ್ಲಿ ನಮ್ಮ ದೇಶದಲ್ಲೇನೆ ಒಂದು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಒಂದು ವಿಶೇಷವಾದ ವಿಭಿನ್ನವಾದ ಪ್ರಯತ್ನ ಅಂತ ಹೇಳಬಹುದು. ಈಗಾಗಲೇ ನಮ್ಮ ದೇಶದ 2 ಕಡೆ ಈ ಒಂದು ರಕ್ಷಣಾ ಕಾರಿಡಾರ್ಗಳು ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಹೇಗೆ 2 ಕಡೆ ಈ ಒಂದು ರಕ್ಷಣಾ ಕಾರಿಡಾರ್ಗಳು ನಿರ್ಮಾಣವಾಗಿದೆಯೋ, ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬಹುಪಾಲು, ಅದರಲ್ಲೂ ಸಿಂಹಪಾಲು ಅನ್ನ ಕೊಡ್ತಿರ್ತಕ್ಕಂಥ ನಮ್ಮ ಕರ್ನಾಟಕವನ್ನ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ರಾಜ್ಯದ ಆರೋಪ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ ನಮ್ಮನ್ನ ನಿರ್ಲಕ್ಷಿಸಿರೋ ಕಾರಣ ಈಗ್ಲಾದ್ರೂ ಕರ್ನಾಟಕದ 2 ಕಡೆ ಈ ಒಂದು ರಕ್ಷಣಾ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ಈ ಒಂದು ರಕ್ಷಣಾ ಕಾರಿಡಾರ್ ಅನ್ನ ನಿರ್ಮಾಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಬೇಡಿಕೆಯನ್ನ ಇಟ್ಟಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ರಕ್ಷಣಾ ಕಾರಿಡಾರ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅಸ್ತು ಅನ್ನಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿರ್ತಕ್ಕಂಥ ಕರ್ನಾಟಕದ ಸಿಎಂ ಹಾಗೂ ಕರ್ನಾಟಕದ ಎಂಬಿ ಪಾಟೀಲ್ ಅವರು ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದು, ಇದರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ ಹೊರಗಡೆ ಬರಬೇಕಿದೆ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಅಕಸ್ಮಾತ್ ಕರ್ನಾಟಕದಲ್ಲಿ ಒಂದು ರಕ್ಷಣಾ ಕಾರಿಡಾರ್ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಏನೆಲ್ಲ ಉಪಯೋಗಗಳು ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರೆ, ಈ ಒಂದು ರಕ್ಷಣಾ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಿಂದ 75% ಅಷ್ಟು ಲಾಭ ಇದೆ. 75% ಅಷ್ಟು ಉತ್ಪಾದನೆ ನಮ್ಮ ಕರ್ನಾಟಕದಲ್ಲೇ ನಡೀತಾ ಇರುವುದು. ಬೆಂಗಳೂರಿನಲ್ಲಿ ನೀವು ನೋಡಿರಬಹುದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೆ, BEMEL ಇದೆ, DRDO ಇದೆ, ಇಸ್ರೋ ಇದೆ, IISc ಇದೆ. ಇದೆಲ್ಲ ಕಡೆನೂ ಕೂಡ ರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಶಸ್ತ್ರಾಸ್ತ್ರಗಳಿರಬಹುದು, ಯುದ್ಧ ವಿಮಾನಗಳಿರಬಹುದು, ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟಂತಹ ಬಿಡಿಭಾಗಗಳಿರಬಹುದು, ಜೊತೆಗೆ ಇದರ ಜೊತೆಗೆ ದೇಶೀಯವಾಗಿ ನಮ್ಮ ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ಷಿಪಣಿಗಳಿರಬಹುದು, ಹೆಲಿಕಾಪ್ಟರ್ ಇರಬಹುದು, ಇದೆಲ್ಲವನ್ನ ಕೂಡ ಉತ್ಪಾದನೆ ಮಾಡಿ ನಮ್ಮ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿಂದ ನಾವು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಫ್ತನ್ನ ಮಾಡ್ತಿದೀವಿ. ಇದರ ಜೊತೆಗೆ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶಕ್ಕೆ, ತಮಿಳುನಾಡು ಹಾಗೆ ಉತ್ತರ ಪ್ರದೇಶಕ್ಕೆ ಈ ಒಂದು ಅವಕಾಶ ಸಿಗುತ್ತೆ. ರಕ್ಷಣಾ ಕಾರಿಡಾರ್ ನಿರ್ಮಾಣದ ಅವಕಾಶ ಸಿಕ್ಕಿದ್ದು ಸದ್ಯ ದೇಶದಲ್ಲಿ ಈ 2 ಕಡೆ ಈ ಒಂದು ರಕ್ಷಣಾ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗಿದ್ದು, ಈಗ ಏನ್ ಪ್ರಾಬ್ಲಮ್ ಆಗ್ತಿದೆಯಪ್ಪ ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ
ಇದು ಭಾರಿ ಹೊಡೆತ ಬಿದ್ದಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಉತ್ತರ ಪ್ರದೇಶ ಇರಬಹುದು, ತಮಿಳುನಾಡು ಇರಬಹುದು, ಈ ಒಂದು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಅವುಗಳ ಬಿಡಿಭಾಗಗಳನ್ನ ಉತ್ಪಾದನೆಯನ್ನ ಮಾಡ್ತಾ ಇರೋದ್ರಿಂದ ಸಬ್ಸಿಡಿಯನ್ನ ದೊಡ್ಡ ಮಟ್ಟದಲ್ಲಿ ಕೊಡೋದಿರಬಹುದು, ಆಫರ್ಗಳನ್ನ ಕೊಡೋದಿರಬಹುದು, ಈ ರೀತಿ ಮಾಡ್ತಿರೋದ್ರಿಂದ ಕರ್ನಾಟಕಕ್ಕೆ ಇದು ಒಂದ್ ರೀತಿ ಹೊಡೆತ ಬೀಳ್ತಾ ಇದೆ. ಸೊ ಆಫರ್ಗಳ ಮೊರೆ ಹೋಗ್ತಿರ್ತಕ್ಕಂಥ ಜನರು ಅಲ್ಲೇ ಅದನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನಾದ್ರೂ ಈ 2 ರಕ್ಷಣಾ ಕಾರಿಡಾರ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅಸ್ತು ಅಂಟು ಅಂತ ಹೇಳಿದ್ರೆ ಅದನ್ನೆಲ್ಲ ಕೂಡ ನಾವು ತಡೆಗಟ್ಟಬಹುದು. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ. ಹೌದು, ಯಾಕಂತಂದ್ರೆ ಇದು ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು. ಈ ಒಂದು ರಕ್ಷಣಾ ಕಾರಿಡಾರ್ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ತಂತ್ರಜ್ಞರಿರಬಹುದು, ಎಂಜಿನಿಯರ್ಗಳಿರಬಹುದು, ಕುಶಲಕರ್ಮಿಗಳಿರಬಹುದು, ಈ ರೀತಿಯ ಒಂದಷ್ಟು ಜನರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ದೊಡ್ಡ ಮಟ್ಟದ ಉದ್ಯೋಗಿಗಳಿಂದ ಹಿಡಿದು ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳವರೆಗೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾಗೆ ಪ್ರೋತ್ಸಾಹ ಮಾಡಿದಂತೆ ಇರುತ್ತೆ, ಆತ್ಮನಿರ್ಭರ್ ಯೋಜನೆಗೆ ಇದು ಮಾಡಿಸಿದಂತಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಜೊತೆಗೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರಕ್ಕೆ ಅನುಕೂಲ ಆಗೋದ್ರ ಜೊತೆಗೆ ಉತ್ತರ ಕರ್ನಾಟಕ ಇರಬಹುದು, ಜೊತೆಗೆ ದಕ್ಷಿಣ ಕರ್ನಾಟಕ ಇರಬಹುದು, ಈ 4 ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರಲ್ಲ, ಅಲ್ಲಿ ಒಂದ್ ರೀತಿಯ ಅಭಿವೃದ್ಧಿ ಆಗುತ್ತೆ, ಪ್ರಾದೇಶಿಕ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲೇಬೇಕಾಗುತ್ತೆ. ಈ ರೀತಿಯ ರಕ್ಷಣಾ ಕಾರಿಡಾರ್ಗಳು ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಗತ್ಯತೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗುತ್ತೆ. ಸೊ ರಕ್ಷಣಾ ಕಾರಿಡಾರ್ ನಿರ್ಮಾಣ ಆದ್ರೆ ಇದೆಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ರಕ್ಷಣಾ ಕಾರಿಡಾರ್ ಅನ್ನ ಹುಬ್ಬಳ್ಳಿ, ಬೆಳಗಾವಿ ಹಾಗೆ ಮತ್ತೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು. ಯಾಕಂತಂದ್ರೆ ಹುಬ್ಬಳ್ಳಿ ಹಾಗೆ ಬೆಳಗಾವಿನಲ್ಲಿ ಆಲ್ರೆಡಿ ಈ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಖಾನೆಗಳು ನಿರ್ಮಾಣ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲೂ ಕೂಡ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಜೊತೆಗೆ ಬೆಂಗಳೂರಿಗೆ ತುಂಬಾ ನಿಯರೆಸ್ಟ್ ಆಗಿರೋದ್ರಿಂದ ಆಮದು ಆಗಿರಬಹುದು, ರಫ್ತು ಆಗಿರಬಹುದು, ಇದೆಲ್ಲವನ್ನ ಮಾಡ್ಲಿಕ್ಕೆ ಎಲ್ಲ ಸೌಕರ್ಯಗಳು ಸಿಗುತ್ತೆ. ಹೀಗಾಗಿ ಈ 2 ಪ್ರದೇಶಗಳಿಗೆ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಅಥವಾ ರಕ್ಷಣಾ ಕಾರಿಡಾರ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಎಂ ಬಿ ಪಾಟೀಲ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.